ಎಲ್ರಿಗೂ ನಮಸ್ತೆ. ಓದ್ತಾ ಇರೋ ಪುಸ್ತಕದ ಹೆಸರು ದ ಬೆಸ್ಟ್ ಟೀಚರ್, ಕಲಿಸು ಗುರುವೆ ಕಲಿಸು, ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಬರ್ದಿರುವಂತದ್ದು. ಸೊ ನಿನ್ನೆ ಓದಂತ ಒಂದು ಚಾಪ್ಟರ್ ಅಗೌರವ ಮತ್ತು ಹಠಮಾರಿತನ ಅನ್ನೋ ಒಂದು ಚಾಪ್ಟರ್ ಅಲ್ಲಿ ನಾವು 3 ವಿಚಾರನ ತಿಳ್ಕೊಂಡ್ವಿ. ಈಗ ಇನ್ನ 3 ವಿಚಾರನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ನೋಡಿದ್ವಿ ನಿನ್ನೆ ಹೋರಾಟದ ಹಾದಿ ಆಗಿರ್ಬೋದು, ಸುರಕ್ಷತೆಗಾಗಿ ಹಪಾಹಪಿ ಆಗಿರ್ಬೋದು, ತಪ್ಪಿಸಿಕೊಳ್ಳುವಿಕೆ ಅಥವಾ ನಿರಾಕರಣೆ ಬಗ್ಗೆ ನೋಡಿದ್ವಿ. ಈಗ ನಾವು ನೋಡಕ್ ಹೋಗ್ತಾ ಇದೀವಿ ವೈಫಲ್ಯದ ಭಯ. ಯಾಕೆ ಮಗು ಆ ತರ ರೆಸ್ಪಾನ್ಸ್ ಮಾಡುತ್ತೆ, ರಿಯಾಕ್ಟ್ ಮಾಡುತ್ತೆ ಅಂದ್ರೆ ಮಗುವಿಗೆ ವೈಫಲ್ಯದ ಭಯ ಇರುತ್ತೆ. ಏನು ವೈಫಲ್ಯದ ಭಯ ಅಂದ್ರೆ, ಶಾಲಾ ಕೆಲಸವನ್ನು ಮಾಡಲು ಹೇಳಿದಾಗ ಕೆಲವು ಮಕ್ಕಳು ಮಾಡುವುದಿಲ್ಲವೆನಿಸಬಹುದು, ವಾದಿಸಬಹುದು ಅಥವಾ ಮಾಡುವುದನ್ನು ನಿಲ್ಲಿಸಬಹುದು. ಇದು ಸೋಮಾರಿತನವಲ್ಲ, ಬದಲಿಗೆ ತಪ್ಪು ಮಾಡುವ ಅಥವಾ ಮುಜುಗರಕ್ಕೊಳಗಾಗುವ ಆತಂಕವಿರಬಹುದು. ಇದನ್ನ ನಾವು ಅರ್ಥ ಮಾಡ್ಕೊಬೇಕು. ಹೇಗೆ ಅಂದ್ರೆ ಮಕ್ಕಳು, ನೀವು ನೋಡಿರ್ಬೋದು, ಯಾರಾದ್ರೂ ಬಂದಾಗ ಇದನ್ ಮಾತಾಡು, ಇದು ಗೊತ್ತಿರೋದು ಹೇಳು ಅಂದಾಗ ಮಕ್ಕಳು ಏನ್ ಮಾಡ್ತಾರೆ, ಅದನ್ನ ಹೇಳಲ್ಲ. ಅಂದ್ರೆ ಮಕ್ಕಳು ಅದನ್ನ ಹೇಳಲ್ಲ. ಯಾಕೆ ಹೇಳಲ್ಲ ಅಂತ ಅಂದ್ರೆ, ನಾನ್ ಮಾಡಲ್ಲ, ನಾನು ಹೇಳಲ್ಲ, ನಾನು ಓದಲ್ಲ, ನಾನು ಬರೆಯಲ್ಲ, ಎಲ್ರ ಮುಂದೆ ಮಾಡಲ್ಲ. ಯಾಕೆ ಅಂದ್ರೆ ಮಗುಗೆ ನಾನು ತಪ್ಪು ಮಾಡ್ಬೋದೇನೋ ಅಂತ ಅನ್ಸುತ್ತೆ. ಮಗುಗೆ ನಾನು ತಪ್ಪು ಮಾಡ್ಬೋದೇನೋ ಅನ್ನೋ ಭಯಕ್ಕೆ ಅದನ್ನ ಪ್ರಯತ್ನನೇ ಮಾಡಕ್ ಹೋಗಲ್ಲ. ಅದಕ್ಕೆ ನಾವು ಮಕ್ಕಳಿಗೆ ನೀನ್ ತಪ್ಪೇ ಮಾಡು ಅಂತಾನೆ ಬಿಡ್ಬೇಕು. ನೀನ್ ತಪ್ಪೇ ಮಾಡು, ನೀನ್ ತಪ್ಪು ಮಾಡೋದಕ್ಕೇನೆ ನಾನು ಹೇಳ್ತಾ ಇರೋದು, ತಪ್ಪು ಮಾಡು ನೀನು ಅಂತಾನೆ ಹೇಳ್ಬೇಕು. ತಪ್ಪು ಅಂದ್ರೆ ಮಗು ಪ್ರಯತ್ನ ಮಾಡುತ್ತೆ. ತಪ್ಪಾದ್ರೂ ಪರವಾಗಿಲ್ಲ ಅಂದ್ರೆ ಅದು ಧೈರ್ಯವಾಗಿ ಹೋಗಿ ಟ್ರೈ ಮಾಡುತ್ತೆ. ಆ ಪ್ರಯತ್ನದಲ್ಲಿ ಅದಕ್ಕೆ ಏನ್ ಅನುಭವ ಆಗುತ್ತೆ ಅದರಿಂದ ಕಲಿಯುತ್ತೆ. ಸೊ ತಪ್ಪು ಮಾಡಿದಾಗ ನೀನ್ ತಪ್ಪು ಮಾಡ್ತೀಯ, ನೀನ್ ಹಂಗ್ ಬರಿಬೇಡ, ಹಿಂಗ್ ಬರಿಬೇಡ, ಹಿಂಗ್ ಮಾಡಿದ್ರೆ ತಪ್ಪು, ಹಂಗ್ ಮಾಡಿದ್ರೆ ತಪ್ಪು, ಪದೇ ಪದೇ ಮಗುಗೆ ತಪ್ಪು ಅನ್ನೋ ಪದ ಕೇಳಿಸ್ಕೊಂಡ್ರೆ ಆ ಮಗು ನನ್ ಸರಿ ಇಲ್ವೇನೋ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿ ವೈಫಲ್ಯದ ಭಯ ಮಗುವಿನ ಸುಪ್ತ ಮನಸ್ಸಿಗೆ ಕೂತ್ಕೊಳ್ಳತ್ತೆ. ಎರಡನೇದು ಅಂದ್ರೆ 3, 4, 5ನೇದು ಆಯ್ತಾ. 5ನೇದೇನು ಅಂತ ಅಂದ್ರೆ ನಮ್ಗೆ ನೆಕ್ಸ್ಟ್ 5ನೇದೇನಂತ ಅಂದ್ರೆ ಬೇರ್ಪಡಿಸುವಿಕೆಯ ಚಿಂತೆ. ಓಕೆ, ಬೇರ್ಪಡಿಸುವಿಕೆಯ ಚಿಂತೆ ಅಂತ ಅಂದ್ರೆ ಸೂಚನೆಗಳನ್ನು ಪಾಲಿಸಲು ಹೇಳಿದಾಗ ಅಂಟಿಕೊಳ್ಳುವುದು ಅಥವಾ ನಿರಾಕರಿಸುವುದು. ಧಿಕ್ಕರಿಸುತ್ತಿರುವಂತೆ ಕಾಣಿಸಬಹುದು, ಆದರೆ ಒಳಗೊಳಗೆ ನನ್ನನ್ನು ಇವರು ದೂರ ಮಾಡಿಬಿಡುವರೇನೋ ಎನ್ನುವ ಆತಂಕ ಅಥವಾ ದೂರ ಮಾಡಿಬಿಟ್ಟರೇನೋ ಮಾಡುವುದು. ದೂರ ಮಾಡ್ಬಿಟ್ರೆ ಏನ್ ಮಾಡೋದು ಅನ್ನೋ ಆತಂಕ ಮತ್ತೆ ಭಯ ಮಕ್ಕಳಲ್ಲಿ ಕಾಡ್ತಾ ಇರುತ್ತೆ. ಯಾವ ಮಕ್ಕಳು ಪೋಷಕರ ಜೊತೆ ಅಥವಾ ಒಂಥರ ಯಾವಾಗ್ಲೂ ಅಂಟ್ಕೊಳ್ಳೋ ತರ, ಯಾವಾಗ್ಲೂ ಏನೋ ಒಂಥರ ಮಕ್ಕಳಿಗೆ ಪದೇ ಪದೇ ನಾವು ಧಿಕ್ಕರಿಸ್ತಾ ಇದ್ರೆ, ನೀನು ಪದೇ ಪದೇ ಮಗುನ ನಾವು ಧಿಕ್ಕರಿಸ್ತಾನೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಮಗುವಿನ ಮನ್ಸಿಗೆ ಇವ್ರು ನನ್ನನ್ನು ದೂರ ಮಾಡ್ಬಿಡ್ತಾರೇನೋ, ಇವ್ರು ನನ್ನನ್ನು ಬಿಟ್ಬಿಡ್ತಾರೇನೋ ಅನ್ನೋ ಒಂದು ಭಯ ಮತ್ತೆ ಆತಂಕ ಬರೋಕೆ ಶುರುವಾಗುತ್ತೆ. ಅದಕ್ಕೆ ಮಕ್ಕಳು ಯಾವಾಗ್ಲೂ ಅಂಟ್ಕೊಂಡಿರೋದಕ್ಕೆ ಟ್ರೈ ಮಾಡ್ತಾರೆ. ಅಂದ್ರೆ ಬೇರೆ ಎಲ್ಲಾದ್ರೂ ಹೋದಾಗ ಇವ್ರೇ ಇರ್ಬೇಕು, ಅವರೇ ಇರ್ಬೇಕು ಅಂತ ಅನ್ಕೊಳ್ತಾರೆ. ಯಾಕಂದ್ರೆ ಎಲ್ಲಾದ್ರೂ ಬಿಟ್ಟು ಹೋಗ್ಬಿಟ್ರೆ ಅನ್ನೋ ಭಯ. ಅದಕ್ಕೆ ಮಕ್ಕಳಿಗೆ ಯಾರಿರ್ಲಿ ಯಾರಿಲ್ದೆ ಇರ್ಲಿ ನಾವು ಲೈಫ್ ಲೀಡ್ ಮಾಡ್ಬೇಕು, ಯು ಆರ್ ಇಂಡಿಪೆಂಡೆಂಟ್ ಅಂಡ್ ನೀನ್ ಇಂಡಿಪೆಂಡೆಂಟ್ ಆಗು ಖುಷಿಯಾಗಿರಬಲ್ಲೆ ಅನ್ನೋದನ್ನ ನಾವು ಮಕ್ಕಳಿಗೆ ಕಲ್ಸ್ಬೇಕು. ನಾವೇ ಎದುರಿಸಬಾರ್ದು. ಬಿಟ್ಟೋಗ್ಬಿಡ್ತೀನಿ ನೋಡು, ಒಬ್ನೇ ಬಿಟ್ಕೋಗ್ಬಿಡ್ತೀನಿ, ಒಬ್ನೇ ಬಾಗ್ಲಾಕ್ ಹೋಗ್ಬಿಡ್ತೀನಿ, ಒಬ್ನೇ ಕುತ್ಕೋ ಗೊತ್ತಾಗತ್ತೆ, ನೀನ್ ಒಬ್ನೇ ಫೇಸ್ ಮಾಡು, ನೀನ್ ಅಲ್ಲೇ ಇರು ಗೊತ್ತಾಗತ್ತೆ ಅಂತ ಮಗುಗೆ ಆ ತರ ಶಿಕ್ಷೆ ಭಯನ ಕೊಡ್ಬಾರ್ದು. ಅಂದ್ರೆ ಒಬ್ನೇ ಇರು ನೀನು, ನಾನ್ ಹೋಗ್ಬಿಡ್ತೀನಿ, ನಾನ್ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಗ ಏನಾಗುತ್ತೆ, ಮಕ್ಳಿಗೆ ಅವ್ರು ಹೋಗ್ಬಿಡ್ತಾರೇನೋ ಅನ್ನೋ ಭಯಕ್ಕೆ ಮಕ್ಕಳು ಆತಂಕದಿಂದ ಅಂಟ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟಾಗ ಅವ್ರ ಒಳಗಡೆ ಅವರ ಮೆದುಳು ಕಡಿಮೆ, ಚಿಕ್ಕದಾಗಿ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅತಿಯಾಗಿ ನಿಯಂತ್ರಿಸಲ್ಪಟ್ಟ ಭಾವನೆ. ನೆಕ್ಸ್ಟ್ 6ನೇದು, ಅತಿಯಾಗಿ ನಿಯಂತ್ರಿಸಲ್ಪಟ್ಟ ಭಾವನೆ ಅಂದ್ರೆ ತಮ್ಮ ದಿನಚರಿಯ ಮೇಲೆ ತಮಗೆ ಹೆಚ್ಚಿನ ಹಿಡಿತವಿಲ್ಲ ಎಂದು ಭಾವಿಸುವ ಮಕ್ಕಳು ಆ ನಿಯಂತ್ರಣವನ್ನು ಮರಳಿ ಪಡೆಯಲು ಹಠ ಮಾಡಬಹುದು. ಹಲವಾರು ಸೂಚನೆಗಳು, ಬೇಡಿಕೆಗಳು ಅಥವಾ ನಿಯಮಗಳಿಗೆ ಅವರು ಪ್ರತಿರೋಧವನ್ನುಂಟು ಮಾಡಬಹುದು. ಅದು ಕೇವಲ ಮಾತು ಕೇಳುವುದಿಲ್ಲವೆಂದಲ್ಲ, ಬದಲಿಗೆ ಅದು ಸ್ವಾಯತ್ತತೆಯನ್ನು ಬೇಡುವ ಮಾರ್ಗವಾಗಿರಬಹುದು. ಎಷ್ಟು ಚೆನ್ನಾಗಿದೆ ನೋಡಿ. ಅಂದ್ರೆ ಮಗುಗೆ ನನ್ನನ್ನ ಇವ್ರು ತುಂಬಾ ಕಂಟ್ರೋಲ್ ಮಾಡ್ತಿದ್ದಾರೆ ಇವ್ರು ಅಂತ ಅನ್ನಿಸ್ದಾಗ ಏನಾಗುತ್ತೆ, ಮಕ್ಕಳು ಹಠ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಏನಪ್ಪಾ ಇವ್ರು ನನ್ಗೆ ನಾನೇ ಒಂದೇನೋ ರೆಡಿ ಮಾಡ್ಕೊಳಕ್ಕೆ ಬಿಡಲ್ವಲ್ಲ ಅಂತ ಅನ್ಸುತ್ತೆ. ನೋಡಿ, ನೀವು ಶಿಸ್ತನ್ನ ಕಲ್ಸಿ. ಫಾರ್ ಎಕ್ಸಾಂಪಲ್, ಬೆಳಗ್ಗೆ ಎದ್ದು ನೀರ್ ಕುಡ್ದು ಬ್ರಷ್ ಮಾಡಿ ಹಾಲ್ ಕುಡ್ದು ನೀನ್ ಆರಾಮಾಗಿ ಒಂದ್ ಡಿಸಿಪ್ಲಿನ್ ಲೈಫ್ ನ ಕಲ್ಸಿ. ಆದ್ರೆ ಆ ಡಿಸಿಪ್ಲಿನ್ ಲೈಫ್ ನ ಯಾಕೆ ಕಲಿಸ್ಬೇಕು, ಮಗು ನಿನಗೆ ಅದರಿಂದ ಏನು ಉಪಯೋಗ ಅಂತ ಹೇಳಿ
ಮಕ್ಳಿಗೆ ಅದನ್ನ ಮಾಡಕ್ ಬಿಡಿ. ಅವ್ರು ಇಷ್ಟಪಟ್ಟು ಮಾಡಕ್ ಸ್ಟಾರ್ಟ್ ಆಗ್ಬೇಕು. ಚೂರ್ ನೆನಪು ಮಾಡಿ ಒಂದೊಂದ್ ದಿನ. ಫಾರ್ ಎಕ್ಸಾಂಪಲ್ ಏನ್ ಗೊತ್ತಾ, ನಾನೇನೆ ಎವ್ರಿ ಡೇ ಸ್ಕೂಲಿಗೆ ಹೋಗ್ಬೇಕಾದ್ರೆ ನನ್ ಮಗ ಏನಾದ್ರು ಇನ್ ಕೇಸ್ ಇವತ್ ನಾನು ಸ್ಕೂಲಿಗೆ ಹೋಗಲ್ಲ ಅಂತ ಯಾವಾಗ್ಲೂ ಅವನೇನಾದ್ರು ಸ್ಕೂಲಿಗೆ ಹೋಗಲ್ಲ ಅಂದ್ರೆ ಇಲ್ಲ ಕಂದ ಇವತ್ ಯಾಕೆ ಹೋಗ್ಬೇಕು ಅಂತ ಅರ್ಥ ಮಾಡ್ಸಿ ಹೇಳಿ ಕಳಿಸ್ತೀವಿ. ಹೋಗ್ಲೇಬೇಕು, ಹೋಗ್ಲಿಲ್ಲ ಅಂದ್ರೆ ಹಂಗೆ ಹಿಂಗೆ ಅಂತ ಹೇಳಲ್ಲ. ಒಂದೊಂದ್ಸಲ ರಜಾನು ಹಾಕಿಸ್ತೀವಿ. ಯಾಕೆ ಅಂತ ಅಂದ್ರೆ ಪರವಾಗಿಲ್ಲ, ಅವಾಗ ಮಕ್ಳಿಗೆ ಏನ್ ಅನ್ಸುತ್ತೆ, ಓ ನನ್ನ ಒಂದು ಬೇಡಿಕೆಗೆ ನನ್ಗೊಂದು ವ್ಯಾಲ್ಯೂ ಇದೆ ಅನ್ಸುತ್ತೆ. ಹಾಗಂತ ಯಾವಾಗ್ಲೂ ಅಲ್ಲ, ಬಿಕಾಸ್ ಸ್ಕೂಲ್ಗೆ ಹೋಗೋದು ಇಂಪಾರ್ಟೆಂಟ್. ಆದ್ರೆ ನನಗೆ ಅವಶ್ಯಕತೆ ಇದ್ದಾಗ ನಮ್ಮ ಮನೆಯವರು ಹಾಕಿಸ್ತಾರೆ ಅನ್ನೋ ನಂಬಿಕೆನೂ ಕ್ರಿಯೇಟ್ ಮಾಡ್ಬೇಕು. ಸೊ ಇವೆಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ನಾವು ತುಂಬಾ ಕಂಟ್ರೋಲ್ ಮಾಡಬಾರ್ದು. ಮಕ್ಳಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಅನ್ನಿಸ್ದಾಗ ಅದು ಹಠದ ಮೂಲಕ ವ್ಯಕ್ತಪಡಿಸಕ್ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಮಕ್ಕಳ ಮನಸ್ಸನ್ನ ನಾವು ಅರ್ಥ ಮಾಡ್ಕೊಬೇಕು. ನಿನ್ನೆ 3 ನೋಡಿದ್ವಿ, ಇವತ್ತು 3. ವೈಫಲ್ಯದ ಭಯ, ಬೇರ್ಪಡುವಿಕೆಯ ಚಿಂತೆ, ಅತಿಯಾಗಿ ನಿಯಂತ್ರಿಸಲ್ಪಡುವ ಭಾವನೆ ಕೂಡ ಮಕ್ಕಳಲ್ಲಿ ಈ ರೀತಿಯಾದಂತಹ ಅಗೌರವ ತೋರಿಸೋದು ಮತ್ತೆ ಏನು ಹಠ ಮಾಡೋದು ಜಾಸ್ತಿ ಆಗೋದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಕಮೆಂಟ್ ಮಾಡೋಣ, ನಮ್ಮ ಮಕ್ಕಳಿಗೆ ನಾವು ಅರ್ಥ ಮಾಡಿಸೋ ಅಂತಹ ಕಲೆಯನ್ನ ಕಲಿತೀವಿ ಅಂತ. ನಮ್ಮ ಮಕ್ಕಳಿಗೆ ನಾವು ಅರ್ಥ ಮಾಡಿಸುವ ಕಲೆಯನ್ನು ಕಲಿತೀವಿ, ನಮ್ಮ ಮಕ್ಕಳಿಗೆ ನಾವು ಅರ್ಥ ಮಾಡಿಸುವ ಕಲೆಯನ್ನು ಕಲಿತೀವಿ ಅಂತ ಹೇಳಿ ಕಮೆಂಟ್ ಮಾಡಿ ಅದನ್ನ ಅಳವಡಿಸ್ಕೊಳ್ಳಿ. ಮಕ್ಕಳಿಗೆ ರೂಢ್ ಆಗಿ ಹೇಳೋದ್ರ ಬದಲು ಎಷ್ಟು ಸಮಾಧಾನವಾಗಿ ಅವ್ರ ದಾರಿಗೆ ಹೋಗಿ ನೀವು ಅವ್ರನ್ನ ಅರ್ಥ ಮಾಡಿಸ್ಬೋದು ಅಂತ ಯೋಚನೆ ಮಾಡಿ. ಥ್ಯಾಂಕ್ ಯು. ಭಾವನೆಗಳು ಬಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.